ಒಂದು ನಕ್ಷೆಯ ಅಳತೆಯ ಪ್ರಮಾಣವು 1:50,000. ಈ ನಕ್ಷೆಯಲ್ಲಿ ಎಬಿಸಿ ಎಂಬ ತ್ರಿಭುಜಾಕಾರದ ನಿವೇಶನವನ್ನು ಕ್ರಮವಾಗಿ ಎಬಿ = 2 ಸೆಂಟಿಮೀಟರ್, ಬಿಸಿ = 3.5 ಸೆಂಟಿಮೀಟರ್ ಮತ್ತು ಆಂಗಲ್ ಎಬಿಸಿ = 90 ಡಿಗ್ರಿ ಆಗುವಂತೆ ಗುರುತಿಸಿದೆ. ಆಗ ತ್ರಿಭುಜದ ಬಿಸಿ ಬಾಹುವಿನ ನಿಜವಾದ ಅಳತೆ ಕಿಲೋಮೀಟರ್ಗಳಲ್ಲಿ. ಅಂದ್ರೆ 1 ಸೆಂಟಿಮೀಟರ್ ಅಂತಂದ್ರೆ ಅದು ಆಕ್ಚುಲಿ ಎಷ್ಟು ಸೆಂಟಿಮೀಟರ್ ಅಂದ್ರೆ 50,000 ಅಂತ. 50,000? ಎಸ್, 50,000 ಅಂತ. 1 ಸೆಂಟಿಮೀಟರ್ ಅಂದ್ರೆ 50,000 ಅನ್ನೋ ಒಂದು ನಂಬರ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದಿಲ್ಲಿ. ಸೊ 1 ಸೆಂಟಿಮೀಟರ್ ಅಂತಂದ್ರೆ ಆಕ್ಚುಲಿ ಎಷ್ಟು? 50,000. ಸಾರಿ, 1 ಸೆಂಟಿಮೀಟರ್ ಅಂದ್ರೆ 50,000 ಅಂತ ಅರ್ಥ. ಇಲ್ಲಿ ನಮ್ಗೆ ಬೇಕಾಗಿರೋದು ಬಿಸಿ. ಬಿಸಿ ಎಷ್ಟು ಸೆಂಟಿಮೀಟರ್ ಇದೆ ನೋಡಿ? 3.5 ಸೆಂಟಿಮೀಟರ್. ಹಾಗಾದ್ರೆ 3.5 ಅಂತಂದ್ರೆ 3.5 ಇಂಟು 50,000 ಮಾಡ್ಬೇಕಾಗತ್ತೆ. ನಾನು ನಿಜವಾದ ಅಳತೆ ಬೇಕು ಅಂದ್ರೆ 3.5 ಇಂಟು 50,000. ಈ ಸೊನ್ನೆಗಳನ್ನ ಆಮೇಲೆ ಹಾಕೊಳ್ಳಂತೆ. 5 5 25 ದಶಕ 2, 5 3 15 16 17 175. ಎಷ್ಟು ಜೀರೋಸ್ ಇದೆ? 1 2 3 4. ಸೊ 1 2 3 4. ಪಾಯಿಂಟ್ ರೈಟ್ ಸೈಡ್ ಒಂದು ಡಿಜಿಟ್ ಇರೋದ್ರಿಂದ ಒಂದು ಡಿಜಿಟ್ ಮಾತ್ರ ತೆಗಿತೀನಿ ನಾನು. ಸೊ 175,300. ಇದು ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಬಂತು ನಮಗೆ. ಓಕೆ, ಈಗ ನಮಗೆ ಕಿಲೋಮೀಟರ್ ಬೇಕು. ಕಿಲೋಮೀಟರ್ ಈಗ ಒಂದೊಂದು ಸ್ಟೆಪ್ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. 175,300 ಇದೆ. ಈ ಸೆಂಟಿ ಅಂತಂದ್ರೆ 10⁻⁻² ಅಂತ ಅರ್ಥ. ಇದು ಮೀಟರ್ ಇದೆ. ಸೆಂಟಿ ಅಂತಂದ್ರೆ ಡೆಸಿ, ಸೆಂಟಿ, ಮಿನಿ, ಮೈಕ್ರೋ, ನ್ಯಾನೋ ಅಂತ ಇರ್ತಲ್ಲ ಅದು. ಸೆಂಟಿ ಅಂತಂದ್ರೆ 10⁻⁻². 10⁻⁻² ಈಸ್ ನಥಿಂಗ್ ಬಟ್ 1/100. 10⁻⁻² ಅಂತಂದ್ರೆ 1/10² ಅಂತ. 1/10² ಅಂದ್ರೆ 1/100. ಸೊ ಈ ಝೀರೋ, ಈ ಎರಡು ಝೀರೋಗಳನ್ನ ಕ್ಯಾನ್ಸಲ್ ಮಾಡಿದ್ರೆ 1750 ಮೀಟರ್ ಅಂತ ಬಂತು. ಬಟ್ ನನಗೆ ಬೇಕಾಗಿರೋದು ಕಿಲೋ. ಕಿಲೋ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಕಿಲೋ ಈಸ್ ನಥಿಂಗ್ ಬಟ್ 1000. ದೇರ್ ಫೋರ್ ಇಲ್ಲಿ ನಾನು ಕಿಲೋ ಅಂತ ಹಾಕಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಡಿವೈಡ್ ಮಾಡಬೇಕು. ಇಲ್ಲಿ ಕಿಲೋ ಅಂತಂದ್ರೆ 1000, ಇಲ್ಲೂ ಕೂಡ 1000. ಸೊ ಎರಡನ್ನು ಇಲ್ಲಿ ನ್ಯೂಮರಿಕಲ್ ಸಿಂಬಲ್ ಬರ್ದಿದ್ದೀನಿ, ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಬರ್ದಿದ್ದೀನಿ. ಇಲ್ಲಿ ಸಿಂಬಲ್ ಕಿಲೋ ಅನ್ನೋದು, ಇಲ್ಲಿ ವ್ಯಾಲ್ಯೂ. ಸೊ ಈಗ 0 0 ಕ್ಯಾನ್ಸಲ್ ಆಗಲಿ. 2 0 ಇದೆ ಅಂತಂದ್ರೆ ಡೆಸಿಮಲ್ ವ್ಯಾಲ್ಯೂ, ಡೆಸಿಮಲ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತಂದ್ರೆ 2 ಡಿಜಿಟ್ ಲೆಫ್ಟ್ ಸೈಡ್ ಬರಬೇಕು. ಸೊ ಡೆಸಿಮಲ್ ಪಾಯಿಂಟ್ ಆಕ್ಚುಲಿ ಇಲ್ಲಿ ಇರುತ್ತೆ, 1 2 ಇಲ್ಲಿ ಬರಬೇಕು. ದೇರ್ ಫೋರ್ ಕಿಲೋಮೀಟರ್ ಅಲ್ಲಿ ಹೇಳೋದಾದ್ರೆ 1.75 ಕಿಲೋಮೀಟರ್ ಅಂತ ಅರ್ಥ. ಸೊ 1.75 ಕಿಲೋಮೀಟರ್. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಈ ಚಿತ್ರದಲ್ಲಿ ಎಬಿ = BC ಆದರೆ ಆಂಗಲ್ ABC ಇದರ ಅಳತೆ ಅಂದ್ರೆ ಎಬಿ ಯ ಲೆಂತ್, ಎಬಿ ಎಷ್ಟಿದೆಯೋ ಅಷ್ಟೇ BC ಇದೆಯಂತೆ. ಹಾಗಾದ್ರೆ ಎಬಿ ಯ ಆಪೋಸಿಟ್ ಆಂಗಲ್ X ಆದ್ರೆ BC ಯ ಆಪೋಸಿಟ್ ಆಂಗಲ್ ಕೂಡ X ಆಗಿರುತ್ತೆ. ಯಾಕೆ ಅಂದ್ರೆ ಅದರ ಆಪೋಸಿಟ್ ಸೈಡ್ಗಳು ಕೂಡ ಈಕ್ವಲ್ ಆಗಿರೋದ್ರಿಂದ. ಈಕ್ವಲ್ ಆಂಗಲ್ಸ್ ಆಫ್ ಆಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಆಪೋಸಿಟ್ ಆಂಗಲ್ಸ್ ಆಫ್ ಈಕ್ವಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಆಪೋಸಿಟ್ ಆಂಗಲ್ಸ್ ಆಫ್ ಈಕ್ವಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಇಲ್ಲಿ X ಮತ್ತು 115 ಅಂದ್ರೆ 115 ಡಿಗ್ರಿ ಎರಡೂ ಒಂದು ಸ್ಟ್ರೈಟ್ ಆಂಗಲ್ ಅನ್ನ ಫಾರ್ಮ್ ಮಾಡ್ತವೆ. ದೇರ್ಫೋರ್ ಸಮ್ ಆಫ್ ದೀಸ್ ಟೂ ಆಂಗಲ್ಸ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. ಈ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಸೊ X ಎಷ್ಟು ಇರಬೇಕಾಗುತ್ತೆ ಅಂತಂದ್ರೆ 65 ಡಿಗ್ರಿ ಇರಬೇಕು. ಯಾಕಂದ್ರೆ 180ರಲ್ಲಿ 115ನ ತೆಗೆದ್ರೆ ಇದು 7 ಮಾಡ್ಕೊಂಡು ಇದು 10 ಮಾಡ್ಕೊಂಡ್ರೆ 10ರಲ್ಲಿ 5 ಹೋದ್ರೆ 5, 7ರಲ್ಲಿ 1 ಹೋದ್ರೆ 6 0. ದೇರ್ ಫೋರ್ X ಎಷ್ಟು ಡಿಗ್ರಿ ಇರಬೇಕು? 65 ಡಿಗ್ರಿ. ಈ ಆಂಗಲ್ 65 ಡಿಗ್ರಿ ಇದ್ರೆ ಇಲ್ಲೂ ಕೂಡ 65 ಡಿಗ್ರಿ ಇರಬೇಕು. ಸಮ್ ಆಫ್ ಆಲ್ ದ ಆಂಗಲ್ಸ್ ಎಷ್ಟಿರಬೇಕು ಅಂತಂದ್ರೆ 180 ಡಿಗ್ರಿ ಇರಬೇಕು. ಇಲ್ಲಿ ಎರಡು ಆಂಗಲ್ಗಳು ಸಿಕ್ಕಿದೆ, 65 65 ಅಂತ. ಸೊ ಆಡ್ ಮಾಡಿದ್ರೆ 130 ಡಿಗ್ರಿ ಅಂತ ಗೊತ್ತಾಗ್ತದೆ. ಟೋಟಲ್ 180 ಆಗ್ಬೇಕು. ಬಟ್ ಇಲ್ಲಿ ಆಲ್ರೆಡಿ 130 ಇದೆ ಅಂತಂದ್ರೆ ಆಂಗಲ್ ಬಿ ಎಷ್ಟು ಡಿಗ್ರಿ ಇರಬೇಕಾಗುತ್ತೆ? ಬೇರೆ ದಾರಿ ಇಲ್ಲ, ಇಟ್ ಶುಡ್ ಬಿ 50 ಡಿಗ್ರಿ. 50 ಡಿಗ್ರಿ ಇರಲೇಬೇಕು. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಚಕ್ರೀಯ ಚತುರ್ಭುಜದಲ್ಲಿ ಇರುವ ವಿರುದ್ಧ ಕೋನಗಳ ಮೊತ್ತ. ಇದೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ. ಚಕ್ರೀಯ ಚತುರ್ಭುಜದಲ್ಲಿ ವಿರುದ್ಧ ಕೋನಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ತ್ರಿಭುಜದ 3 ಹೊರ ಕೋನಗಳ ಮೊತ್ತವು. ಒಂದು ರೆಫರೆನ್ಸ್ಗೆ ನಾನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ. ಇದು ಒಂದು ತ್ರಿಭುಜ ಅಂತ ಅನ್ಕೊಂಡ್ರೆ 3 ಹೊರಕೋನಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡೋಣ. ಇದು ಒಂದು ಹೊರಕೋನ ಅಂತ ಆಗಿರ್ಲಿ, ಅದೇ ರೀತಿ ಇಲ್ಲೊಂದು ಹೊರಕೋನ ಇರಲಿ,
ಅದೇ ರೀತಿ ಇಲ್ಲಿಂದ ಒಂದು ಹೊರಕೋನ ಇರಲಿ. ಓಕೆ, ಈ ರೀತಿ 3 ಹೊರಕೋನಗಳು ಫಾರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ಇಲ್ಲೊಂದಿದೆ, ಇಲ್ಲೊಂದು ಹೊರಕೋನ ಮತ್ತು ಇಲ್ಲೊಂದು ಹೊರಕೋನ ಇದೆ. ಇದರ ಮೊತ್ತ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಓಕೆ, ಈ ಹೊರಕೋನ ಸಪೋಸ್ ಈ ಪಾಯಿಂಟ್ಗೆ ಎಕ್ಸ್ ಅಂತ ಕೊಟ್ಕೊಳ್ಳೋಣ, ಸಾರಿ ಎ ಅಂತ ಕೊಟ್ಕೊಳ್ಳೋಣ ಹೆಸರು, ಇದಕ್ಕೆ ಬಿ ಅಂತ ಕೊಡೋಣ. ಎ ಬಿ ಸಿ ಬೇಡ, ಒಳಗಡೆ ಆಂಗಲ್ಗೆ ಹೆಸರು ಕೊಟ್ಬಿಡ್ತೀನಿ. ಈ ಆಂಗಲ್ ಎಕ್ಸ್ ಆಗಿರ್ಲಿ, ಈ ಆಂಗಲ್ ವೈ ಆಗಿರ್ಲಿ, ಈ ಆಂಗಲ್ ಝೆಡ್ ಆಗಿರ್ಲಿ. ಓಕೆ, ಈ ಹೊರಗಡೆ ಇರ್ತಕ್ಕಂಥ ಫಸ್ಟ್ ಆಂಗಲ್ ಇದು ಕ್ಯಾಪಿಟಲ್ ಎ ಆಗಿರ್ಲಿ, ಇದು ಕ್ಯಾಪಿಟಲ್ ಬಿ ಆಗಿರ್ಲಿ, ಇದು ಕ್ಯಾಪಿಟಲ್ ಸಿ ಆಗಿರ್ಲಿ. ಓಕೆ, ಈ ಆಂಗಲ್ ಎ ಇರುತ್ತಲ್ಲ, ನಾವು ಫೈಂಡ್ ಮಾಡ್ಬೇಕಾಗಿರೋದು ಆಕ್ಚುಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೊರಕೋನಗಳ ಮೊತ್ತ. ದಿಸ್ ಆಂಗಲ್ ಎ ಈಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್. ಒಳಕೋನಗಳ ಏನಂತಾರೆ, ಅಭಿಮುಖ ಒಳಕೋನಗಳ ಮೊತ್ತ, ಅಥವಾ ಇಲ್ಲೇನು 2 ಆಪೋಸಿಟ್ ಆಂಗಲ್ಸ್ ಇರ್ತಲ್ಲ ಅದರ ಮೊತ್ತಕ್ಕೆ ಸಮನಾಗಿರ್ತದೆ. ಆಂಗಲ್ ಎ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಸೊ ಎಕ್ಸ್ ಪ್ಲಸ್ ವೈ. ಅದೇ ರೀತಿ ಬಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಇದರ ಅಭಿಮುಖ ಒಳಕೋನಗಳ ಮೊತ್ತ, ಅಂದ್ರೆ ವೈ ಪ್ಲಸ್ ಝೆಡ್ ಗೆ ಈಕ್ವಲ್ ಆಗಿರುತ್ತೆ. ವೈ ಪ್ಲಸ್ ಝೆಡ್ ಪ್ಲಸ್ ಇನ್ನು ಸಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಇದರ ಅಭಿಮುಖ ಕೋನಗಳು, ಒಳ ಅಭಿಮುಖ ಕೋನಗಳು ಯಾವುದು ಅಂದ್ರೆ ಎಕ್ಸ್ ಪ್ಲಸ್ ಝೆಡ್ ಗೆ ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ 2 ಟೈಮ್ಸ್ ಇದೆ, ವೈ 2 ಟೈಮ್ಸ್ ಇದೆ, ಝೆಡ್ 2 ಟೈಮ್ಸ್ ಇದೆ. ಹಾಗಾಗಿ 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಬರೀಬಹುದು. ಸೊ 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನೋದು ಏನಂದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್. ಒಂದು ಟ್ರಯಾಂಗಲ್ ನ ಒಳಕೋನಗಳ ಮೊತ್ತ ಆಗೋದ್ರಿಂದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. 180 ಇಂಟು 2 ಅಂತಂದ್ರೆ 360 ಡಿಗ್ರಿ ಆಯ್ತು. ಇಲ್ಲಿ ಲಂಬ ಕೋನದ ಫಾರ್ಮ್ ಅಲ್ಲಿ ಕೊಟ್ಟಿರೋದ್ರಿಂದ ಈ 360 ನಾನು 4 ಇಂಟು 90 ಡಿಗ್ರಿ ಅಂತ ಬರಿಬಹುದು. 360 ಡಿಗ್ರಿನ 4 ಇಂಟು 90 ಡಿಗ್ರಿ, 90 ಡಿಗ್ರಿ ಅಂದ್ರೆ ಲಂಬಕೋನ. ಸೊ ಇದು ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿರ್ತದೆ ಅಂತಂದ್ರೆ 4 ಲಂಬಕೋನಗಳಿಗೆ ಸಮನಾಗಿರುತ್ತೆ. ಸೊ 4 ಲಂಬಕೋನ, ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನವು. ಒಂದು ಸಮಬಾಹು ತ್ರಿಭುಜ ಅಂತಂದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಆಲ್ ದ ಆಂಗಲ್ಸ್ ವಿಲ್ ಬಿ ಈಕ್ವಲ್, ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್. ಎಲ್ಲ ಬಾಹುಗಳು ಸಮವಾಗಿರುತ್ತವೆ. ಎಲ್ಲ ಬಾಹುಗಳು ಸಮವಾಗಿರೋದ್ರಿಂದ ಎಲ್ಲ ಕೋನಗಳು ಕೂಡ ಸಮನಾಗಿರ್ತವೆ. ಸಮಬಾಹು ತ್ರಿಭುಜದ ಎಲ್ಲಾ ಕೋನಗಳು ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಇರುತ್ತೆ. ಇಲ್ಲಿ ಪರಿಭ್ರಮಣ ಕೋನ ಅಂತಂದ್ರೆ ಇದನ್ನ ಈ ರೀತಿ ರೊಟೇಟ್ ಮಾಡಿದ್ರೆ ಮತ್ತೆ ಅದೇ ಶೇಪ್ ಬರಬೇಕು. ಎಷ್ಟು ಆಂಗಲ್ ರೊಟೇಟ್ ಮಾಡಬೇಕು ಅಂತ ಕೇಳಿದ್ರೆ, ಎಷ್ಟು ಆಂಗಲ್ ಅಂದ್ರೆ ನೋಡಿ, ಈ ಸೈಡ್ ಇದೇ ರೀತಿ ಬರಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಈ ಸೈಡ್ ಇಲ್ಲಿಗೆ ಬರಬೇಕು, ಇಲ್ಲಿರ್ತಕ್ಕಂಥ ಈ ಸೈಡ್ ಇಲ್ಲಿ ಕೆಳಗಡೆ ಬರಬೇಕು. ಇದು ಕೆಳಗಡೆ ಬರಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ರೊಟೇಟ್ ಆಗ್ಬೇಕು. ಹಾಗಾದ್ರೆ ಎಷ್ಟು ಆಂಗಲ್ ರೊಟೇಟ್ ಆಗ್ಬೇಕು? ಇಲ್ಲಿ 60 ಡಿಗ್ರಿ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರ್ತದೆ? 120 ಡಿಗ್ರಿ ಇರುತ್ತೆ. ಯಾಕಂದ್ರೆ ಟೋಟಲ್ 180 ಡಿಗ್ರಿ ಆಗ್ಬೇಕಲ್ಲ. ಸೊ ಎಷ್ಟು ಆಂಗಲ್ ರೊಟೇಟ್ ಆಗ್ಬೇಕು ಅಂದ್ರೆ 120 ಡಿಗ್ರಿ ರೊಟೇಟ್ ಆಗ್ಬೇಕು. ಹಾಗಾಗಿ ಪರಿಭ್ರಮಣ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 120 ಡಿಗ್ರಿ, ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, 28 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಚಕ್ರವು 352 ಮೀಟರ್ ದೂರವನ್ನು ಚಲಿಸಲು ಬೇಕಾಗುವ ಸುತ್ತುಗಳ ಸಂಖ್ಯೆ ಪೈ ಈಕ್ವಲ್ ಟು 22/7 ತಗೊಂತ ಹೇಳಿದ್ದಾರೆ. ಇಲ್ಲಿ ತ್ರಿಜ್ಯ ಅಂದ್ರೆ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 28 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟಿಮೀಟರ್ ಅಲ್ಲಿದೆ, ಇಲ್ಲಿ ಮೀಟರ್ ಅಲ್ಲಿದೆ. ಇದನ್ನು ಕೂಡ ಸೆಂಟಿಮೀಟರ್ಗೆ ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ. 352 ಮೀಟರ್ ಅಂತಂದ್ರೆ ಎಕ್ಸ್ಟ್ರಾ 2 0 ಹಾಕ್ಬೇಕಾಗ್ತದೆ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ. ಯಾಕಂದ್ರೆ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸೊ 35,200 ಸೆಂಟಿಮೀಟರ್ ಆಯ್ತು. ಈಗ ಇಷ್ಟು ದೂರ ಹೋಗ್ಬೇಕು ಅಂತಂದ್ರೆ ಎಷ್ಟು ಸಾರಿ ಅದು ಸುತ್ತುಗಳನ್ನು ಹಾಕಬೇಕು ಅಂತ. ಒಂದು ಸುತ್ತು ಅಂತಂದ್ರೆ 1 ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತ ಅರ್ಥ, ಒಂದು ಪರಿಧಿ ಅಂತ. ಒಂದು ಸುತ್ತು ಅಂದ್ರೆ ಪರಿಧಿಯ ಒಂದು ಲೆಂತ್ ಅಂತ ಅರ್ಥ. ಸೊ 2πr ವೃತ್ತದ ಪರಿಧಿ. ಸೂತ್ರ ಏನು? 2πr. ಇಲ್ಲಿ ರೇಡಿಯಸ್ 28 ಅಂತ ಕೊಟ್ಟಿರೋದ್ರಿಂದ 2 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂತಂದ್ರೆ 28. 7 ಒಂದ್ಲೆ 7 4 28. ಗುಣಾಕಾರ ಮಾಡ್ರಿ, 2 4 2 4 ಇಂಟು 4 4 4 16 4 4 16 1 17. ಅಂದ್ರೆ ಒಂದು ಸುತ್ತು ಏನಾದ್ರೂ ಸುತ್ತಿತ್ತು ಅಂತಂದ್ರೆ ಈ ಚಕ್ರ ಎಷ್ಟು ದೂರ ಹೋಗ್ತದೆ? ಅದು 176 ಸೆಂಟಿಮೀಟರ್ ದೂರನ ಕ್ರಮಿಸ್ತದೆ ಒಂದು ಸುತ್ತು ಹಾಕಿದ್ರೆ. ಹಾಗಾದ್ರೆ ಇಷ್ಟು ದೂರ ಕ್ರಮಿಸಬೇಕು ಅಂತಂದ್ರೆ ಎಷ್ಟು ಸಾರಿ ಸುತ್ತಬೇಕು? ಡಿವೈಡ್ ಮಾಡಿ. 35,200 ಡಿವೈಡೆಡ್ ಬೈ 176.
ಬರೀ ಈ 352 ಮತ್ತು 176 ನಾವು ಅಬ್ಸರ್ವ್ ಮಾಡಿದ್ರೆ 176 ಎರಡ್ಲೆ 352 ಅಂತ ಅನಿಸ್ತದೆ. 2 6 12 2 14 1 15 2 1 3 ನೋಡಿ 176 ಒಂದ್ಲೆ 176 ಎರಡ್ಲೆ. ಸೊ 2 0 ಆಸ್ ಇಟ್ ಈಸ್ ತಗೊಂಡ್ರೆ ಸೊ ಎಷ್ಟು ಸುತ್ತುಗಳನ್ನ ಸುತ್ತಬೇಕದು 200 ಸುತ್ತುಗಳನ್ನ ಸುತ್ತಬೇಕಾಗ್ತದೆ. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಈ ಚಿತ್ರದಲ್ಲಿ ಎಸಿ ಮತ್ತು ಬಿಡಿ ಇಲ್ಲೇನು ಲೆಂತ್ಗಳು ಕಾಣ್ತಾ ಇದೆಯಲ್ಲ, ವ್ಯಾಸಗಳು ಅಥವಾ ಡಯಾಮೀಟರ್ಸ್ ಎಸಿ ಅಂಡ್ ಬಿಡಿ ಇವುಗಳು ಪರಸ್ಪರ ಲಂಬಗಳಾಗಿವೆ. ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಛಾಯೀಕೃತ ಭಾಗದ ವಿಸ್ತೀರ್ಣವು 308 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಶೇಡ್ ಮಾಡಿದ್ರಲ್ಲ ಅದರ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 308 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಎಸಿ ಇಲ್ಲೇನು ಡಯಾಮೀಟರ್ ವ್ಯಾಸ ಕಾಣಿಸ್ತಾ ಇದೆ, ಅದರ ಉದ್ದನ ನಾವು ಕಂಡುಹಿಡಿಬೇಕು. ಛಾಯೀಕೃತ ಭಾಗ ಅಂತಂದ್ರೆ ವೃತ್ತದಲ್ಲಿ ಅರ್ಧ ಭಾಗ ಅಂತ ಅರ್ಥ. ಇದು ಕಾಲ್ಭಾಗ, ಇದು ಕಾಲ್ಭಾಗ ಇದೆ. ಸೊ ಈ ಕಾಲು ಭಾಗ ಎರಡನ್ನೂ ಸೇರಿಸಿದ್ರೆ ಒಟ್ಟು ಅರ್ಧ ವಿಸ್ತೀರ್ಣ ಇದೆ. ಅರ್ಧ ವಿಸ್ತೀರ್ಣ 308 ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಪೂರ್ತಿ ಈ ವೃತ್ತದ ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ 308 ಇಂಟು 2 ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಎರಡು ಛಾಯೀಕೃತ ಅಂದ್ರೆ ಶೇಡೆಡ್ ರೀಜನ್ ಏರಿಯಾ ಎಷ್ಟಿರುತ್ತೋ ಅನ್ಶೇಡೆಡ್ ರೀಜನ್ ಕೂಡ ಅಷ್ಟೇ ಏರಿಯಾ ಇರುತ್ತೆ. ಸೊ 2 ಟೈಮ್ಸ್ ನಾವು ಮಾಡಿದ್ರೆ ಕಂಪ್ಲೀಟ್ ಸರ್ಕಲ್ ನ ಏರಿಯಾ ನಮಗೆ ಸಿಕ್ಬಿಡ್ತದೆ. ಸೊ 2 8 16 0 ಇರೋದ್ರಿಂದ 16 ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. 2 3 6 616 ಸೆಂಟಿಮೀಟರ್ ಸ್ಕ್ವೇರ್ ಇದು ಸಂಪೂರ್ಣ ವೃತ್ತದ ವಿಸ್ತೀರ್ಣ, ಏರಿಯಾ ಆಫ್ ಕಂಪ್ಲೀಟ್ ಸ್ಕ್ವೇರ್. ಈಗ ಈ ಏರಿಯಾನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ರೇಡಿಯಸ್ ನ ಫೈಂಡ್ ಮಾಡೋಣ. ಏರಿಯಾ ಆಫ್ ಸರ್ಕಲ್ ವೃತ್ತದ ವಿಸ್ತೀರ್ಣ is equal to pi r square. Area of circle is given by pi r square and it is equal to 616. Pi ಅಂತಂದ್ರೆ 22/7 into r square equal to 616. ಈಗ r square equal to 22/7 ನ ರೈಟ್ ಸೈಡ್ ತಗೋಣ, 616 into 7/22 ಆಗುತ್ತೆ. 2 1 2 1 2 3 6 0 2 8 16 11 1 11 2 22 8 ಉಳಿತು 11 8 88. ಆರ್ ಸ್ಕ್ವೇರ್ ಈಕ್ವಲ್ ಟು 28 ಇಂಟು 7. ನನಗೆ ಆರ್ ಬೇಕು, ಸೊ ವರ್ಗಮೂಲ ತಗೋಣ. ರೂಟ್ 28 ಇಂಟು 7 ಪ್ಲಸ್ ಆರ್ ಮೈನಸ್ ಅಂತ ತಗೋಬೇಕು ಆಕ್ಚುಲಿ, ಬಟ್ ರೇಡಿಯಸ್ ಅನ್ನೋದು ಒಂದು ಲೆಂತ್ ಆಗಿರೋದ್ರಿಂದ ನಾನು ಬರೀ ಪಾಸಿಟಿವ್ ವ್ಯಾಲ್ಯೂ ತಗೊಳ್ತೀನಿ. ಇಲ್ಲಿ 28ನ್ನ 4 7 28 ಅಂತ ಬರೀತೀನಿ. ಇಂಟು 7 ಇಲ್ಲಿದೆ, 7 ಆಸ್ ಇಟ್ ಈಸ್ ಇರಲಿ. ಈಗ 4ರ ವರ್ಗಮೂಲ 2, 7 ಇಂಟು 7 7 ಇಂಟು 7 ಅಂತಂದ್ರೆ 7 ಸ್ಕ್ವೇರ್ ಆಗ್ತದೆ. ಅದನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ 1 7 ಮಾತ್ರ ಬರ್ತದೆ. 2 7 14 ಸೆಂಟಿಮೀಟರ್. ಈ 14 ಸೆಂಟಿಮೀಟರ್ ಅನ್ನೋದು ರೇಡಿಯಸ್, ಬಟ್ ನಮಗ್ ಬೇಕಾಗಿರೋದು ಎಸಿ. ಎಸಿ ಅಂತಂದ್ರೆ ಡಯಾಮೀಟರ್, ವ್ಯಾಸ. ಹಾಗಾಗಿ ಡಯಾಮೀಟರ್ ರೇಡಿಯಸ್ ನ 2 ಪಟ್ಟಿರುತ್ತೆ. ದೇರ್ ಫೋರ್ 14 2 14 28 ಸೆಂಟಿಮೀಟರ್. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಎನ್ ಈಕ್ವಲ್ ಟು 10 ಮತ್ತು ಸರಾಸರಿ ಈಕ್ವಲ್ ಟು 12 ಆದರೆ ಸಿಗ್ಮಾ ಎಫೆಕ್ಟ್ಸ್ ನ ಬೆಲೆ. ಒಂದು ಫಾರ್ಮುಲಾ ಇದೆ, ಏನಂದ್ರೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫೆಕ್ಸ್ ಬೈ ಎನ್ ಅಂತ ಇದೆ ಫಾರ್ಮುಲಾ. ಎಫೆಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್ ಅಂತ ಅರ್ಥ. ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಎಕ್ಸ್ ಅಂತಂದ್ರೆ ಅಲ್ಲಿ ಮಿಡ್ ಪಾಯಿಂಟ್ ಇರುತ್ತಲ್ಲ ಅದು. ಸೊ ಸಿಗ್ಮಾ ಎಫೆಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಅಲ್ಲ, ಇದು ಎಫ್ ಇಂಟು ಎಕ್ಸ್, ಸಿಗ್ಮಾ ಎಫೆಕ್ಸ್ ಬೈ ಎನ್. ಇಲ್ಲಿ ಸರಾಸರಿ 12 ಅಂತ ಅವರೇ ಕೊಟ್ಟಿದ್ದಾರೆ. 12 ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಎಕ್ಸ್ ಡಿವೈಡ್ ಬೈ ಎನ್ ಅಂದ್ರೂ ಕೂಡ ಅವರೇ ಕೊಟ್ಟಿದ್ದಾರೆ 10 ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸಿಗ್ಮಾ ಎಫ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 12 ಇಂಟು 10 12 120. ಸೊ ಆಪ್ಷನ್ 1 ಕರೆಕ್ಟ್. ಸೊ ಇದು 2014 ಪೇಪರ್ ಕಂಪ್ಲೀಟ್ ಆಯ್ತು.